ಎಲ್ಲ ರೆಸ್ಪಾನ್ಸಿಬಿಲಿಟೀಸು ಆ ಮೂರ್ತಿ ಅಂಕಲ್ಗೆ ಕೊಟ್ಟಿದ್ದೀರಾ. ಅವ್ರು ಯಾವಾಗ ಎಲ್ಲಿ ಏನು ಮಾಡ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ನಾಳೆ ನಮ್ಮ ರಾಜ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಅಮ್ಮ ನೀನು ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ಈ ಥರ ಮಾತು ಕೇಳಿದ್ರೆ ನಂಗೆ ಟೆನ್ಷನ್ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಸಾವಿತ್ರಿ ಪ್ಲೀಸ್, ನೀನು ಸಮಾಧಾನ ಮಾಡ್ಕೊ. ಮೂರ್ತಿಗೆ ಬರೋದಕ್ಕೆ ಹೇಳಿದ್ದೀನಿ, ಮಾತಾಡೋಣ. ಆ ಮೂರ್ತಿಯವ್ರ ಹತ್ರ ಸರಿಯಾಗಿ ಕೇಳಿ ತಿಳ್ಕೋಬೇಕು ನಮ್ಮ ರಾಜ್ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ. ಅದಕ್ಕೆ ಅಂತಲೇ ಬರೋದಕ್ಕೆ ಹೇಳಿದ್ದಾರೆ. ಮಧ್ಯದಲ್ಲಿ ನಿಂದೇನೆ ಬಾವ ಆಲ್ರೆಡಿ ಬೆಂಕಿ ಆಗಿದ್ದಾರೆ. ನೀನು ತುಪ್ಪ ಸರಿಬೇಡ, ನಿಂತ್ಕೊ. ನಿಮಗೇನಾದರೂ ಸಂಕೋಚ ಆದರೆ ನಾನೇನಾದರೂ ಮಾತಾಡ್ಲಾ? ಮೂರ್ತಿ ಅಂಕಲ್ ಹತ್ರ ಸ್ವಲ್ಪ ಸ್ಟ್ರಿಕ್ಟಾಗೇ ಮಾತಾಡಬೇಕು ಅಪ್ಪ. ಧರ್ಮ, ತುಂಬ ಅರ್ಜೆಂಟಾಗಿ ಮಾತಾಡಬೇಕು ಅಂತಲ್ಲ, ಏನು ಮಾತಾಡ್ಬೇಕು ಅಂತ ಕೇಳ್ತಿದ್ಯಾ ಮೂರ್ತಿ? ಏನು ಮಾಡ್ತಿದ್ಯಾ ಮೂರ್ತಿ? ಒಂದೇ ಒಂದು ಕೆಲಸ ಪದೇ ಪದೇ ಮಾಡ್ತಿದ್ಯಲ್ಲ. ಅರೆ ಏನಾಯ್ತು ಧರ್ಮ, ಯಾಕೆ ಇಷ್ಟು ಅಪ್ಸೆಟ್ ಆಗಿದೆಯಾ? ಸುಶಾಂತ್ ಸೇಫ್ ಆಗಿದ್ದಾನೆ ಅಂತ ಹೇಳಿದೆ, ಲೊಕೇಶನ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದೆ. ಆದರೆ ಸುಶಾಂತ್ ಎಲ್ಲಿದ್ದಾನೆ ಅಂತೇಳಿ ಪೊಲೀಸ್ನವರೇ ಮನೆಗೆ ಬಂದು ನಮಗೆ ಹೇಳೋ ಹಾಗಾಯ್ತು. ಅವನು ಎಲ್ಲಿದ್ದಾನೆ ಅಂತೇಳಿ ಮನೆಯವ್ರದ್ದು ನಮಗೆ ಗೊತ್ತಿಲ್ಲ, ಪೊಲೀಸ್ನವ್ರಿಗೆ ಹೇಗೆ ಗೊತ್ತಾಯ್ತು? ಸುಶಾಂತ್ ಎಲ್ಲಿದ್ದಾನೆ ಅಂತ ಪೊಲೀಸವ್ರಿಗೆ ಗೊತ್ತಾಯ್ತಂತ? ಎಲ್ಲಿದ್ದಾನೆ ಅಂದ್ರು? ಕಾರವಾರ. ಹೌದಾ, ಕಾರವಾರದಲ್ಲೇ ಇದ್ದಾನಾ? ಅದು ಹೌದು. ಏನ್ ಮೂರ್ತಿ ನೀನು ಹೌದು ಅಂತ ಇಷ್ಟೊಂದು ಈಸಿಯಾಗಿ ಹೇಳ್ತಿದ್ಯಾ? ಕೇಸು ಮುಗಿಯೋ ಹಂತದಲ್ಲಿದೆ, ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂತೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಪರಿಚಯ ಇರೋರು ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಏನಾದರೂ ಕಾರವಾರದಲ್ಲಿ ಸುಶಾಂತ್ ಇದ್ದಾನೆ ಅಂತೇಳಿ ಪೊಲೀಸ್ನವರಿಗೆ ಗೊತ್ತಾದ್ರೆ ಅವ್ರೇನಾದ್ರು ಅವನನ್ನ ಅರೆಸ್ಟ್ ಮಾಡಿದ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಲ್ವಾ? ಅದಕ್ಕೆ ನನ್ನ ಹತ್ರ ಬಂದು ಪೊಲೀಸ್ನವರು ಮಗನನ್ನ ಸರೆಂಡರ್ ಮಾಡಿಬಿಡಿ ಅಂತೇಳಿ ಪುಸಲಾಯಿಸ್ತಾ ಇದ್ದಾರೆ. ಅವನು ಕಾರವಾರದಲ್ಲಿದ್ದಾನೆ, ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೆದರಿಸ್ತಾ ಇದ್ದಾರೆ. ಏನ್ ಮಾಡೋದು ಹೇಳು? ಧರ್ಮ, ನಿಮ್ ಟೆನ್ಷನ್ ತಗೋಬೇಡ, ಅದೇನು ಮಾಡ್ಬೇಕು ನಾ ಮಾಡ್ತೀನಿ. ಮೂರ್ತಿ ಮೂರ್ತಿ ಅಲ್ಲ, ಅದೇನ್ ಮಾಡ್ತೀಯ ಅದನ್ನಾದ್ರೂ ಹೇಳು. ಎಸ್, ದಿಸ್ ಇಸ್ ದ ಟೈಮ್. ಮೂರ್ತಿ ಅಂಕಲ್ ಇವಾಗ ಇದೇ ವಿಷಯಕ್ಕೆ ಯಾರನ್ನ ಮೀಟ್ ಮಾಡ್ತಾರೆ, ಅವ್ರು ಯಾರನ್ನ ಮೀಟ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತ ಇವತ್ತೇ ತಿಳ್ಕೋಬೇಕು. ಮಹೇಶ್ ಅವರೇ, ಹುಡುಗನ ಕರೀರಿ, ಟೈಮ್ ಆಗ್ತಾ ಇದೆ. ಅಳಿಯಂದ್ರೆ ಏನು ಸ್ವರ್ಗದಲ್ಲಿ ತಲೆ ಆಡ್ತಾ ಇದ್ದೀರಾ? ಎಂಗೇಜ್ಮೆಂಟ್ ಅಲ್ವಾ ಮಾವ, ಅದಕ್ಕೆ ಒಂಚೂರು. ಮಾವ ಥ್ಯಾಂಕ್ ಯು ಮಾವ. ನಾನೇನೋ ಬಂದು ಕೇಳ್ಕೊಂಬಿಟ್ಟೆ, ನೀವು ಅದಕ್ಕೆ ತಕ್ಕಂತ ಇವತ್ತು ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದೀರ. ಇದು ನನ್ನ ಬಹುದಿನದ ಕನಸು. ಖುಷಿ ಆಯಿತು ಮಾವ. ಖುಷಿಗೆ ಜಾಸ್ತಿ ತಗೊಂಡಿಲ್ಲ ತಾನೆ? ಇಷ್ಟಿಷ್ಟೇ ತಗೊಂಡೆ. ಇಷ್ಟಿಷ್ಟೇ? ಭಾಳ ಪಂಟ್ರಿದೆಯಾ ನೀವು. ಇಷ್ಟಿಷ್ಟೇ ತಗೊಂಡ್ರೆ ಇಷ್ಟು ಹೆಂಗೆ ಆಗ್ತಾಯಿತ್ತು? ಎರಡೇ ಕೊಟ್ರೆ ಹೇಳೋದು ಮಾವ, ಇನ್ನೆರಡು ಕೊಟ್ರೆ ಒಳಗಿದೆ. ಸದ್ಯ ಎಂಗೇಜ್ಮೆಂಟ್ ಇದೆ ಅಂತ ನೆನಪಿದೆಯಲ್ಲ, ನನಗೆ ಖುಷಿ ಆಯಿತು. ಅಳಿಯಂದ್ರೆ ಇದ್ಯಾಕೆ ನಿಂತ ಇದ್ದೀರಾ? ಬಂದು ಕೂತ್ಕೊಳ್ಳಿ. ಅಯ್ಯೋ ಅಳಿಯಂದ್ರೆ ನಿಮ್ಮದೇ ಎಂಗೇಜ್ಮೆಂಟ್ ಇವತ್ತು, ಬನ್ನಿ ಕೂತ್ಕೊಳ್ಳಿ.
ಬಲಗಡೆ ಬಲಗಡೆ. ಹ್ಞೂ ಇವನೇನ ಹುಡುಗ? ಅದೇ ಹೇಗೆ ಡೌಟಾ? ಪ್ರಾರಂಭ. ಅಕ್ಕ, ನನ್ನ ಅಳಿಯನ ಮುಖದಲ್ಲಿ ಅದೇನು ಕಳೆ, ಏನು ಲಕ್ಷಣ, ಪಳಪಳ ಅಂತ ಹೊಡಿತಾ ಇದ್ದಾನೆ. ಅವನಿಗೇನೋ ಸಂತೋಷವಾಗಿ ಲಕ್ಷಣವಾಗೇ ಇರ್ತಾನೆ. ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ? ನಿಮ್ಮ ಕಡೆಯವ್ರು ಯಾವ ಲಕ್ಷಣದಲ್ಲಿದ್ದಾರೆ ಒಂಚೂರು ನೋಡು. ಲಕ್ಷಣ ಇಲ್ಲ, ಅವಲಕ್ಷಣ ಇಲ್ಲ ಕಣಕ. ಹೇಗಿರಬೇಕು ಹಾಗೇ ಇದೆ. ನೀನೇನು ತಲೆ ಕೆಡಿಸ್ಕೋಬೇಡ. ಗ್ರಾಹಕತೆಗಳು ಕೂಡ್ಲಿಲ್ಲ ಅಂದ್ರೂ ನಾನೇ ಕಾರ್ಕೊಂಬಂದು ಕೂಡಿಸ್ಬಿಡ್ತೇನೆ. ಮಹೇಶ್ ಅವರೇ, ಹುಡುಗಿನ ಕರ್ಕೊಂಡು ಬನ್ನಿ, ಟೈಮ್ ಆಗ್ತಾ ಇದೆ. ರೇವತಿ, ಕೇಳಿಸ್ತು ಅನ್ಕೋತೀನಿ. ಅಮ್ಮ, ಬಂದು ಹಸೆ ಮಣೆ ಮೇಲೆ ಕುತ್ಕೊಳ್ಳಿ. ಗಂಡು ಹೆಣ್ಣು ದೇವ್ರಿಗೆ ನಮಸ್ಕಾರ ಮಾಡಿ. ತನ್ನೋ ಪ್ರಚೋದಯಾತ್. ಇಬ್ರು ತಂದೆ ತಾಯಿಗಳ ಆಶೀರ್ವಾದ ತಗೊಳ್ಳಿ. ಮರ ಎಷ್ಟು ಗಟ್ಟಿ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ಬೇರ್ ಹೇಗಿದೆ ಅಂತ ತಿಳ್ಕೊಬೇಕು. ಇವತ್ತು ಬೇರ್ನ ಹುಡ್ಕೊಂಡೇ ಹೋಗ್ತಿದ್ದೀನಿ. ಈ ಮೂರ್ತಿ ಇಷ್ಟೊಂದು ಯಾಕೆ ಸುತ್ತುತ್ತಿದ್ದಾರೆ? ಮನೆಯಿಂದ ಆಫೀಸು, ಆಫೀಸಿಂದ ಮನೆಗೆ ಓಡಾಡ್ತಾರೆ ಅನ್ಕೊಂಡಿದ್ದೆ. ಈ ಮನುಷ್ಯ ಒಂದ್ ಕಡೆ ಕೂರೋಂಗ್ ಕಾಣಿಸ್ತಿಲ್ಲ. ಇಷ್ಟೊಂದು ಸುತ್ತುತ್ತಿರೋದ್ ನೋಡ್ತಿದ್ರೆ ಯಾವ್ದೋ ಇಂಪಾರ್ಟೆಂಟ್ ಜಾಗಕ್ಕೆ ಹೋಗ್ತಿರ್ಬೇಕು. ಇವ್ರದ್ದೇನೋ ಡೀಲಿಂಗ್ ಇದೆ. ಇವತ್ ಕಂಡು ಹಿಡ್ದೇ ಹಿಡಿತೀನಿ. ನನಗೆ ಚಳ್ಳೆ ಹಣ್ಣು ತಿನ್ಸಕ್ ನೋಡ್ತಿದ್ಯಾ? ಇರು, ಇವತ್ತು ಬೆಂಗಳೂರು ದರ್ಶನ ಮಾಡಿಸ್ತೀನಿ ನಿನಗೆ. ಮೂರ್ತಿ ಇಲ್ಲೇ ನಿಲ್ಲಿಸ್ತಾರೆ ಅನ್ಕೊಂಡ್ರೆ ಮತ್ತೆ ಹೊರಟ್ಬಿಟ್ರಲ್ಲ. ಇದ್ ಯಾವ ಏರಿಯಾದಲ್ಲಿ ಓಡಾಡ್ತಿದ್ದೀವಿ? ಮೂರ್ತಿ ಇಂಥ ಜಾಗದಲ್ಲಿ ಏನ್ ಮಾಡ್ತಿದ್ದಾರೆ? ಹೊರಟು ಎಷ್ಟೊತ್ತಾಯ್ತು, ಇನ್ನು ಹೋಗ್ತಾನೆ ಇದಾರಲ್ಲ. ಯಾಕೋ ಬಂದ್ ಜಾಗಕ್ಕೆ ಬರ್ತಿದೀವಿ ಅನ್ನಿಸ್ತಿದೆ. ಎಲ್ಲಿಗೆ ಹೋಗ್ತಿದ್ದಾರೆ ಈ ಮನುಷ್ಯ? ಮತ್ತೆ ಇಲ್ಲಿ ನಿಲ್ಸ್ಕೊಂಡ್ರಲ್ಲ. ಡ್ರೈವ್ ಮಾಡಿ ಮಾಡಿ ಆಗಾಗ ಸುಸ್ತಾಗುತ್ತೆ ಅನ್ಸುತ್ತೆ. ಅದಕ್ಕೆ ರೆಸ್ಟ್ ತಗೊಂಡು ಡ್ರೈವ್ ಮಾಡ್ತಿರ್ಬೇಕು. ಆಗಲ್ಲ ಅಂದ್ರೆ ಇಷ್ಟು ವಯಸ್ಸಾದ್ಮೇಲೆ ಯಾಕೆ ಡ್ರೈವ್ ಮಾಡ್ಬೇಕು? ಶಿವ ರಾಮ ಅಂತ ಮನೇಲಿರ್ಬಾರ್ದಾ? ಕರ್ಮ. ಹೀಗಿದ್ರು ಸ್ಕೀಮ್ ಮಾಡದ್ ಬಿಡಲ್ಲ. ಎಲ್ಲೆಲ್ಲೋ ಸುತ್ಕೊಂಡು ನನ್ನ ಹಿಂದೆನೆ ಬರ್ತಿದ್ಯಾ? ಇವತ್ತು ಮ್ಯಾಪ್ ಹಾಕೊಳ್ದೆ ವಾಪಸ್ ಮನೆಗೂ ಹೋಗೋಕ್ಕಾಗಲ್ಲ ನಿನ್ನ ಕೈಲಿ. ಹಾಗೆ ದಾರಿ ತಪ್ಪಿಸ್ತೀನಿ. ಬೈಕ್ನಿಂದ ಕೆಳಗಡೆ ಇಳಿದಿದ್ದಾರೆ. ನಾನು ಇಳಿಲ್ಲ. ಬೇಡ ಬೇಡ,
ಮತ್ತೆ ಬೈಕ್ ಹತ್ತಿ ಹೊರಟ್ಬಿಟ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಎಲ್ಲಿ ಹೋಗ್ತಾರೆ ಅಂತ ಇವತ್ತು ನೋಡ್ಲೇಬೇಕು. ಇಂಥ ಚಾನ್ಸ್ ಪದೇ ಪದೇ ಸಿಗಲ್ಲ. ಇಂಥ ಟೀ ಅಂಗಡಿಯಲ್ಲಿ ಏನ್ ಕೆಲಸ ಇವ್ರಿಗೆ? ಇನ್ನು ಎಷ್ಟೊತ್ತು ಮಾಡ್ತಾರೆ? ಅಥವಾ ಟೀ ಅಂಗಡಿಯಲ್ಲಿ ಯಾರನ್ನಾದ್ರೂ ಮೀಟ್ ಮಾಡಕ್ ಬಂದಿದ್ದಾರಾ? ನಾನು ಅವರಿಂದ ಹೋಗ್ಲಾ? ಬೇಡ ಬೇಡ. ಕಾರಿಂದ ಕೆಳಗಡೆ ಇಳಿದ್ರೆ, ಅದು ಇಂಥ ಏರಿಯಾದಲ್ಲಿ ನನ್ನಂತವ್ರು ಇಳಿದ್ರೆ ತಕ್ಷಣ 4 ಜನ ನೋಡ್ತಾರೆ. ಮೂರ್ತಿ ಕಣ್ಣಿಗೂ ಬೀಳ್ತೀನಿ. ಏನಾದ್ರೂ ಆಗ್ಲಿ, ಇಲ್ಲೇ ಕುತ್ಕೊಂಡು ಕಾಯ್ತೀನಿ. ಏನ್ ಮಾಡ್ತಿದ್ದೀರಾ? ನೋಡೆ, ನಮ್ಮ ಸಂಪ್ರದಾಯದ ಪ್ರಕಾರ ಅಪ್ಪ ಅಮ್ಮ ಇಬ್ರು ಬದುಕಿದ್ದಾಗ ಮಕ್ಕಳು ಅನ್ನಿಸ್ಕೊಂಡವರು ಇಬ್ಬರು ಕಾಲ್ಗೂ ಬಿದ್ದು ಆಶೀರ್ವಾದ ತಗೋಬೇಕು. ಆದ್ರೆ ನಿನ್ನ ಮಗಳು ನಿನ್ನ ಕಾಲಿಗೆ ಮಾತ್ರ ಬಿದ್ದು ಆಶೀರ್ವಾದ ತಗೋತಾಳೆ ಅಂದ್ರೆ ನಾನಿದ್ದು ಈ ಮನುಷ್ಯನ್ ಕಾಲಿಗೆ ಬಿದ್ರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಅಂತೂ ಸಿಗಲ್ಲ. ಆದ್ರೆ ಲೈಫಲ್ಲಿ ಏನೇನೋ ಆಗೋಯ್ತು. ಇದು ಒಂದಾಗಿ ಬಿಡ್ಲಿ. ನಂದೇನೇ ಪಾಪ ಕರ್ಮ ಇದ್ರು ಅದು ಈ ಮದುವೆ ಆಗೋದ್ರೊಳಗಡೆ ತೀರೋ ಹೋಗ್ಬಿಡ್ಲಿ. ಕನಿಷ್ಠ ಅದರಿಂದಾದ್ರೂ ನಾನು ಈ ಮದುವೆಯಿಂದ ಆಚೆ ಬರೋ ಹಾಗಾಗ್ಲಿ.